ಹಾಸನದ ಆದಿದೇವತೆ ಹಾಸನಾಂಬೆ ದೇಗುಲದ ದ್ವಾರ ಇಂದು ತೆರೆಯಲಾಗಿದೆ. ನಾಳೆಯಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದಾಳೆ. ದೇಶದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹಾಸನಕ್ಕೆ ಬರ್ತಾ ಇದ್ದು ಜಿಲ್ಲಾಡಳಿತ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಮೊದಲ ದಿನ ಸಾರ್ವಜನಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರೋದಿಲ್ಲ. ಈ ವರ್ಷ ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ಒಟ್ಟು 15 ದಿನಗಳ ಕಾಲ ಹಾಸನಾಂಬೆ ದೇಗುಲದ ಬಾಗಿಲು ತೆರೀತಾ ಇದೆ. ಅದರಲ್ಲಿ ಮೊದಲು ಮತ್ತು ಕೊನೆಯ ದಿನವನ್ನು ಹೊರತುಪಡಿಸಿ ಉಳಿದ 13 ದಿನಗಳ ಕಾಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ವಿಶೇಷವಾಗಿ ನೇರ ದರ್ಶನ ಪಡೆಯಲು ಇಚ್ಛಿಸುವಂಥ ಭಕ್ತರಿಗೆ 1,000 ರೂಪಾಯಿ ಹಾಗೂ 300 ರೂಪಾಯಿ ಟಿಕೆಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಟಿಕೆಟ್ಗಳನ್ನು ದೇಗುಲದ ಸಮೀಪದ ಕೌಂಟರ್ಗಳಲ್ಲಿ ಮತ್ತು ಆನ್ಲೈನ್ ಮೂಲಕವೂ ಕೂಡ ಪಡೆದುಕೊಳ್ಳಬಹುದಾಗಿದೆ. ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ಇಂದಿನಿಂದ ಚಾಲನೆ ಸಿಕ್ಕಿದೆ. ಹಾಸನಾಂಬೆ ದರ್ಶನ ಬಳಿಕ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವಿ ದರ್ಶನ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳಿದ್ದಾರೆ. ನಾಳೆಯಿಂದ ಸಾರ್ವಜನಿಕ ದರ್ಶನ ವ್ಯವಸ್ಥೆ ಇದೆ. ನನ್ನ ಕ್ಷೇತ್ರದ ಮತದಾರರೇ ನಮಗೆ ಪಾಸ್ ಕೊಟ್ಟಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ನಾನೇ ಒಂದು ಮಾರ್ಗ ಕಂಡುಹಿಡಿದಿದ್ದೇನೆ. ನನ್ನ ಕ್ಷೇತ್ರದ ಜನಕ್ಕೆ ನಾನೇ 5 ಲಕ್ಷ ಹಣ ನೀಡಿ ಟಿಕೆಟ್ ಖರೀದಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತರು ಕೂಡ ಅವರು ನಮ್ಗೆ ಅವಕಾಶ ಕಡಿಮೆ ಆಯ್ತು ಅಂತ ಹೀಗೆ ಬೇರೆ ಬೇರೆಯವರು ಕೂಡ ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲೇ ನನ್ನ ಮತದಾರರು ಕೂಡ ನನ್ಗೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಪ್ರಯೋಜನ ಏನು ಅಂತ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾನೊಂದು ಸಲೀಸಾಗಿ ಮಾರ್ಗ ಹುಡುಕಿದೆ. ಮೊನ್ನೆ 5 ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ ನನ್ನ ದುಡ್ಡನ್ನ ಟಿಕೆಟ್ಗಳನ್ನ ಪಾಸ್ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ. ಆಲ್ರೆಡಿ 5 ಲಕ್ಷ ರೂಪಾಯಿ ಪೇಮೆಂಟ್ ನನ್ನ ಕಡೆಯಿಂದಾನೆ ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ಗೆ ನನ್ನ ಕಡೆಯಿಂದಾನೆ ಆಗಿದೆ. ಆ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನ ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಕೊಟ್ರೆ ಬರುವ ಜನ. ಜಾಲಿವುಡ್ ಸ್ಟುಡಿಯೋಗೆ ನೋಟಿಸ್ ನೀಡಿದ ಹಿನ್ನೆಲೆ ವೇಲ್ಸ್ ಸ್ಟುಡಿಯೋ ಎಂಟರ್ಟೈನ್ಮೆಂಟ್ ನೋಟಿಸ್ ಪ್ರಶ್ನಿಸಿದಂತಹ ಅರ್ಜಿ ಮುಂದೂಡಿಕೆಯಾಗಿದೆ. ಈ ಮೂಲಕ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜಾಲಿವುಡ್ ಸ್ಟುಡಿಯೋ ಬಳಿ ಮತ್ತೆ ಹೈಡ್ರಾಮಾ ನಡೆದಿದೆ. ಕನ್ನಡ ಸಂಘಟನೆ ಹೋರಾಟಗಾರರು ಸ್ಟುಡಿಯೋ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಲ್ಲದೆ ಬಿಗ್ ಬಾಸ್ ಮನೆ ಬೇಗ ತೆರೆಯಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾರೆ. ಮತ್ತೆ ಬಂದ್ ಆಗೋವರೆಗೂ ಕೂಡ ತೀವ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವಕಾಶ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಅನಾಧಿಕೃತಕ್ಕೆ ಅವಕಾಶ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಅನಾಧಿಕೃತಕ್ಕೆ ಅವಕಾಶ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಬೇಕು ನ್ಯಾಯ ಬೇಕು ಕನ್ನಡ ಪರ ಹೋರಾಟ. ಜಾಲಿವುಡ್ ಸ್ಟುಡಿಯೋ ಮುಂದೆ ಪ್ರತಿಭಟನೆ ಕಾವೇರಿದೆ. ಜಾಲಿವುಡ್ ಗೇಟ್ ಓಪನ್ಗೆ ಅನುಮತಿ ನೀಡಿದ್ದಕ್ಕೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗೇಟ್ ಮೇಲೇರಿ ಸ್ಟುಡಿಯೋ ಒಳಗೆ ಮಹಿಳಾ ಕಾರ್ಯಕರ್ತರು ನುಗ್ಗಿದ್ದಾರೆ. ಇದೇ ವೇಳೆ ಹೋರಾಟಗಾರರು ಭದ್ರತಾ ಸಿಬ್ಬಂದಿ ನಡುವೆ ವಾಕ್ ಸಮರ ನಡೆದು ಹೋಗಿದೆ. ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತಿಮರೋಡಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಕಳೆದ ಅಕ್ಟೋಬರ್ 4ರಂದು ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಇಂದಿಗೆ ಆದೇಶ ಕಾಯ್ದಿರಿಸಿದೆ. ಕೆಲವೇ ಹೊತ್ತಲ್ಲಿ ಆದೇಶ ಹೊರಬೀಳಲಿದೆ. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. FSL ತಜ್ಞ ಡಾಕ್ಟರ್ ಮಹಾಬಲ ಶೆಟ್ಟಿಗೆ ಜೀವ ಬೆದರಿಕೆ ಇದೆಯಂತೆ. ಈ ಬಗ್ಗೆ ಮಾತನಾಡಿದಂತಹ ಮಹಾಬಲ ಶೆಟ್ಟಿ, ನನಗೆ ಗಿರೀಶ್ ಮಠನ್ ಅವರಿಂದ ಜೀವ ಬೆದರಿಕೆ ಇದೆ. ನನ್ನ ವಿರುದ್ಧ ಮಠನ್ ಅವರು ಸುಳ್ಳು ಹೇಳ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಮಠನ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಕೋರ್ಟ್ ಮೊರೆ ಹೋಗುವುದಾಗಿ ಡಾಕ್ಟರ್ ಮಹಾಬಲ ಶೆಟ್ಟಿ ಹೇಳಿದ್ದಾರೆ. ನನಗೀಗ ಡೆತ್ ಥ್ರೆಟ್ ಸಹ ಕೊಟ್ಟಿದ್ದಾನೆ ಅದೇ ಮೆಟನ್ ಅವರು. ಅದ್ರ ಬಗ್ಗೆ ಸಹ ನಾನು
ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಐ ಆಮ್ ಆಸ್ಕಿಂಗ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಇವ್ರು ಕೊಡಲಿಲ್ಲ ಅಂದರೆ ನಾನು ಹೈಕೋರ್ಟಿಗೆ ಹೋಗ್ತೇನೆ. ಐ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಕೇರಳ ಹೈಕೋರ್ಟಿಗೆ ಸಪ್ರೇಟಾಗಿ ಹಾಕ್ತಿದ್ದೇನೆ. ಯಾಕಂದರೆ ನಾನು ಕಣ್ಣೂರು ಮತ್ತು ತಲಚೇರಿಯಲ್ಲಿ ಸಹ 1000 ಉಂಡ್ ಸರ್ಟಿಫಿಕೇಟ್ ಮಂಗಳೂರಿಗೆ ಬಂದವರಿಗೆ ನಾನು ಕೊಟ್ಟಿದ್ದೇನೆ. ನಾನು ಕೇರಳ ಕೋರ್ಟಲ್ಲಿ ರೆಗ್ಯುಲರ್ಲಿ ನಾನು ಹೋಗ್ತಾ ಇರ್ತೇನೆ. ಸೊ ಐ ಆಮ್ ಗೋಯಿಂಗ್ ಟು ಫೈಲ್ ಎ ರಿಟ್ ಪಿಟಿಷನ್ ಇನ್ ಕೇರಳ ಹೈಕೋರ್ಟ್ ಫಾರ್ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಅಗೇನ್ಸ್ಟ್ ದಿಸ್ ಮಟನ್ ಅವರ್ ಎಸ್ ಥ್ರೆಟನ್ಡ್ ಮೀ ಆ್ಯಂಡ್ ಈಸ್ ಟ್ರೈ ಟು ಕಿಲ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಸೊ ಅದ್ರ ಬಗ್ಗೆ ಐ ವಿಲ್ ರಿಕ್ವೆಸ್ಟ್ DGP ಆಫ್ ಕರ್ನಾಟಕ ಟು ಟೇಕ್ ಎನ್ ಆ್ಯಕ್ಷನ್ ಸುಮೋಟೋ. ಡಾಕ್ಟರ್ ಮಹಾಬಲ ಶೆಟ್ಟಿ ಮೇಲೆ ಗಿರೀಶ್ ಮಠಣ್ಣನವರ್ ಪೋಸ್ಟ್ ಮಾರ್ಟಮ್ ವೇಳೆ ಅಂಗಾಂಗ ಕದ್ದ ಆರೋಪ ಮಾಡಿದ್ರು. ಈ ಆರೋಪಕ್ಕೆ ಡಾಕ್ಟರ್ ಮಹಾಬಲ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಿರೀಶ್ ಮಠಣ್ಣನವರ್ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಕೇಸ್ ದಾಖಲಿಸಲು ಮಹಾಬಲ ಶೆಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ಮಠಣ್ಣನಿಗೆ ಅಂಗಾಂಗ ದಾನ ಕಾಯ್ದೆಯೂ ಕೂಡ ಗೊತ್ತಿಲ್ಲ. ಅಂಗಾಂಗ ತೆಗೆಯುವುದಂದ್ರೆ ನಾಯಿಗೆ ಮಾಂಸ ಹಾಕಿದ್ದಂತಲ್ಲ, ಕೋಳಿ ಫಾರ್ಮ್ನಿಂದ ಕೋಳಿ ತಂದು ತಿಂದ ಹಾಗಲ್ಲ ಅಂತ ಕಿಡಿಕಾರಿದ್ದಾರೆ. ಮಡಿಕೇರಿ ಸಮೀಪದ ಕಾಟಕೇರಿ ಗ್ರಾಮದಲ್ಲಿರುವಂತಹ ಹರ್ಮಂದಿರ್ ಆಶ್ರಮ ಶಾಲೆಯಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಈ ಒಂದು ಹೃದಯ ವಿದ್ರಾವಕ ಘಟನೆಯಲ್ಲಿ 2ನೇ ತರಗತಿಯ ವಿದ್ಯಾರ್ಥಿ ಒಬ್ಬ ಸಜೀವ ದಹನವಾಗಿದ್ದಾನೆ. ಚೆಟ್ಟಿಮಾನಿ ನಿವಾಸಿಗಳಾದಂತಹ ಅನಿಲ್ ಕುಮಾರ್ ಮತ್ತು ತ್ರಿವೇಣಿ ದಂಪತಿಯ 7 ವರ್ಷದ ಮಗ ಪುಷ್ಪಕ್ ಮೃತಪಟ್ಟಂತಹ ಬಾಲಕನಾಗಿದ್ದಾನೆ. ಮುಂಜಾನೆ 3 ಗಂಟೆ ವೇಳೆಗೆ ಶಾಲಾ ಕಟ್ಟಡದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿತ್ತು. ದಟ್ಟ ಹೊಗೆ ಮತ್ತು ಬೆಂಕಿ ಕೆನ್ನಾಲೆಗೆ ಆವರಿಸ್ತಾ ಇದ್ದಂತೆ ಶಾಲೆಯಲ್ಲಿದ್ದಂತಹ ಇತರ 29 ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆಯಿಂದ ಹೊರಗೆ ಓಡಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಆದರೆ ನಿದ್ದೆಯಲ್ಲಿದ್ದಂತಹ ಪುಷ್ಪಕ್ ಕೋಣೆಯೊಳಗೆ ಸಿಲುಕಿಕೊಂಡಿದ್ದರಿಂದ ಬೆಂಕಿಗೆ ಆಹುತಿಯಾಗಿದ್ದಾನೆ. ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಸದ್ದು ಜೋರಾಗಿದೆ. ಮತ್ತೊಂದೆಡೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಕೋನರೆಡ್ಡಿ ಹೇಳಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಕೊಪ್ಪಳದಲ್ಲಿ ಶಾಸಕ NH ಕೋನರೆಡ್ಡಿ ಹೇಳಿದ್ದಾರೆ. ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟಿದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟಿದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಕಾಂತಾರದ ವಿರುದ್ಧ ದೈವಾರಾಧಕರು ಪಿಲ್ಚಂಡಿ ದೈವಕ್ಕೆ ದೂರು ನೀಡಿದ್ದಾರೆ. ದೈವಾರಾಧಕ ಶ್ರೀಧರ್ ಕವತ್ತಾರ್ ಈ ಕುರಿತಾಗಿ ಮಾತನಾಡಿದರು. ದೈವವು ಹುಚ್ಚು ಕಟ್ಟಿದವರನ್ನು ಹುಚ್ಚು ಹಿಡಿಸುತ್ತೇನೆ. ದೈವದ ಹೆಸರಿನಲ್ಲಿ ಮಾಡಿದಂತಹ ದುಡ್ಡನ್ನು ಆಸ್ಪತ್ರೆಗೆ ಸುರಿಸುತ್ತೇನೆ. ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರಿಸಿ ಅಂತ ಅಭಯ ನೀಡಿದೆ ಅಂತ ಹೇಳಿದ್ದಾರೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರವಾಗಿದೆ. ಬೇರೆಯವರು ಮಾಡಿದ ತಪ್ಪನ್ನು ತುಳುವರು ಮಾಡಬೇಡಿ. ನಟನೆಯನ್ನೇ ದೈವವಾಗಿ ಆರಾಧಿಸುವಂತಹ ಅವಿವೇಕಿಗಳಿದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದರೂ ಕೂಡ ವಿರೋಧಿಸುತ್ತೇನೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮನೆ ಮನೆಗೂ ಪೊಲೀಸರು ತೆರಳಿ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ. ಬಡವನಹಳ್ಳಿಯಲ್ಲಿ ಅಜ್ಜಿಯೊಬ್ಬಳ ಮನೆ ಬಾಗಿಲು ತಟ್ಟಿದ ಪೊಲೀಸರು ಆಕೆಯ ಸಮಸ್ಯೆ ಆಲಿಸಿದ್ದಾರೆ. ಈ ವೇಳೆ ಅಜ್ಜಿ ಸಮಸ್ಯೆ ಏನಿಲ್ಲ, ನನ್ನ ಮಗನಿಗೆ ಒಂದು ಹೆಣ್ಣು ಹುಡುಕಿ ಕೊಡಿ, ಮಗನಿಗೆ ಮದುವೆ ಆಗಿಲ್ಲ, ಹೆಣ್ಣು ಸಿಕ್ತಿಲ್ಲ ಅಂತ ಹೇಳಿದ್ದಾರೆ. ಅಜ್ಜಿಯ ಪೊಲೀಸರ ಜೊತೆ ಈ ಒಂದು ಸಮಸ್ಯೆಯನ್ನು ತೋಡಿಕೊಂಡ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಚಾರ್ಜ್ ಫ್ರೇಮ್ ವಿಚಾರಣೆ ಮುಂದೂಡಿಕೆಯಾಗಿದೆ. ಮತ್ತೊಂದೆಡೆ ದರ್ಶನ್ ಲಾಯರ್ ಹೆಚ್ಚುವರಿಗಾಗಿ ಹಾಸಿಗೆ, ದಿಂಬು ಕೋರಿ ಮತ್ತು ಜೈಲಧಿಕಾರಿ ಸೌಲಭ್ಯ ಕೊಡುವಂತಹ ವಿಚಾರವಾಗಿ ಜೈಲಾಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಂತ ಆರೋಪಿಸಿ ಸಲ್ಲಿಸಿದಂತಹ ಅರ್ಜಿ ಕೂಡ ಮುಂದೂಡಲಾಗಿದ್ದು ಅಕ್ಟೋಬರ್ 18ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆಯಂತೆ. ಆಸ್ತಿ ವಿವಾದ ಹಿನ್ನೆಲೆ ಪತ್ನಿ ತನ್ನ ಗಂಡ ಓಡಿಸ್ತಾ ಇದ್ದ ಇಕೋ ಕಾರಿಗೆ ಬೆಂಕಿ ಇಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೋಗತ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿದೆ. ಶಿವನಗೌಡ ಪಾಟೀಲ್ ಮತ್ತು ಪತ್ನಿ ಸಾವಿತ್ರಿ ಪಾಟೀಲ್ ನಡುವೆ ಕೌಟುಂಬಿಕ ಕಲಹ ಉಂಟಾಗಿತ್ತು. ಒಂದೇ ಮನೆಯಲ್ಲಿದ್ದರೂ ಕೂಡ ಆಸ್ತಿ ಹಣಕ್ಕಾಗಿ ಗಂಡ ಹೆಂಡತಿ ಕಿತ್ತಾಟ ಮಾಡ್ತಾ ಇದ್ರು. ಇಂದು ಇಬ್ಬರ ನಡುವಿನ ಕಿತ್ತಾಟ ವಿಕೋಪಕ್ಕೆ ತಿರುಗಿ ಗಂಡನ ಕಾರಿಗೆ ಪತ್ನಿ ಬೆಂಕಿ ಇಟ್ಟಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನ ಬಳಿ ಬಾಲಕಿ ಶವ ಪತ್ತೆಯಾಗಿದೆ. 10 ವರ್ಷದ ಬಾಲಕಿ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 2 ದಿನಗಳ ಅಂತರದಲ್ಲಿ ಒಂದೇ ಜಾಗದಲ್ಲಿ 2 ಮರ್ಡರ್ ಆಗಿದ್ದು ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಶಂಕಿತ ಆರೋಪಿ ಚಲನವಲನ CCTVಯಲ್ಲಿ ಇದೀಗ ಲಭ್ಯವಾಗಿದ್ದು ಆರೋಪಿ ಸೆರೆಗೆ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ. ಇದರ ನಡುವೆ ನವೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಜರ್ ಸರ್ಜರಿ ಮಾಡಲು ಮುಂದಾಗಿದೆ. ಸಂಪುಟದಲ್ಲಿ 15 ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಚಿವರ ವಿರುದ್ಧ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು ಹೈಕಮಾಂಡ್ ಅಂಗಳಕ್ಕೂ ಕೂಡ ಆಕ್ರೋಶದ ಕಾವು ತಟ್ಟಿದೆ. ಆದ್ದರಿಂದ ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನರಚನೆ ಆಗೋ ಸಾಧ್ಯತೆ ಇದ್ದು ಈ ಬಾರಿ ಹೊಸಬರಿಗೆ ಮಂತ್ರಿ ಭಾಗ್ಯ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ.
ಮಂಡ್ಯದ ಹೇಮಾವತಿ ಉಪನಾಲೆ ಡ್ಯಾಮೇಜ್ ಆಗಿದ್ದು ಸಾವಿರಾರು ಗ್ಯಾಲನ್ ನೀರು ಪೋಲಾಗ್ತಾ ಇದೆ. ಸಾಧುಗೋನಹಳ್ಳಿ ಬಳಿಯ ಹೇಮಾವತಿ ಉಪನಾಲೆ ಬಿರುಕು ಬಿಟ್ಟ ವರ್ಷ ಕಳೆದರೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದರಿಂದ ನಾಲೆಯ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ. ಪರಿಣಾಮ ನಾಲೆ ಅರ್ಧ ನೀರು ಹಳ್ಳಕೊಳ್ಳದ ಪಾಲಾಗ್ತಾ ಇದೆ. ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ. ಇನ್ನು ತಕ್ಷಣ ನಾಲೆ ಸರಿಪಡಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಪಘಾತದ ವೇಳೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಮಹಿಳೆ ಮೃತಪಟ್ಟಂತ ಘಟನೆ ಹಾವೇರಿ ತಾಲೂಕಿನ ಕೋಡಬಾಳ ರಸ್ತೆಯಲ್ಲಿ ನಡೆದಿದೆ. ಬೆಳವಗೆ ಹೋಗುವಂತ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೈಕ್ ಸ್ಕಿಡ್ ಆಗಿ ಬಿದ್ದು ಮಹಿಳೆಯ ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು. ಮಹಿಳೆಯನ್ನ ಜಿಲ್ಲಾಸ್ಪತ್ರೆಯ ವೈದ್ಯರು ಹುಬ್ಬಳ್ಳಿಯ ಆಸ್ಪತ್ರೆಗೆ ರೆಫರ್ ಕೂಡ ಮಾಡಿದ್ರು. ಆದರೆ ಹುಬ್ಬಳ್ಳಿಗೆ ಹೋಗಲು ಆಂಬ್ಯುಲೆನ್ಸ್ ಸಿಗದೆ ಮಹಿಳೆ ಮೃತಪಟ್ಟಿದ್ದಾರೆ. ಜನರ ಸಮಸ್ಯೆಯನ್ನು ಆಲಿಸಲು ಮನೆ ಮನೆಗೆ ಶಾಸಕರು ಎಂಬ ವಿನೂತನ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇನ್ನು ಕೂಡ್ಲಿಗಿ ತಾಲೂಕಿನ ಸೂಲದಹಳ್ಳಿ ಗ್ರಾಮದಲ್ಲಿ ಮನೆ ಬಾಗಿಲಿಗೆ ತೆರಳಿ ಅಹವಾಲವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೊತೆಗೆ ಸೂಲದಹಳ್ಳಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿಯ 2 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಲೋಕ SP ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಮಾಡಿ ಲಂಚ ಪಡಿತಾ ಇದ್ದ ಮಲ್ಲಿಕಾರ್ಜುನ್ ಸಂಗೀತ ಎಂಬ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೀರಪ್ಪ ಅನ್ನೋರಿಂದ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆ ಇಬ್ಬರನ್ನ ಬಂಧಿಸಲಾಗಿದೆ. 2 ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲಿ ಹಾಡಹಗಲೇ ಕಾಂಟ್ರಾಕ್ಟರ್ ಕಿಡ್ನಾಪ್ ನಡೆದು ಹೋಗಿದೆ. ಹುಬ್ಬಳ್ಳಿಯ ತುಳನಕೆರೆಯಲ್ಲಿ ಮೋಹನ್ ಚೌಹಾನ್ ಎಂಬ ಗುತ್ತಿಗೆದಾರ ಕಿಡ್ನಾಪ್ ಆಗಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ 15ಕ್ಕೂ ಹೆಚ್ಚು ಜನ ಕಾರಿನಲ್ಲಿ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ. ಕಿಡ್ನಾಪ್ ಮಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಸಪ್ಪ ದಳವಾಯಿ ಮತ್ತು ಸಹಚರರು ಕಿಡ್ನಾಪ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದ್ದು ಆರೋಪಿಗಳನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಕಳೆದ ರಾತ್ರಿ ಸುರಿದಂತ ಭಾರೀ ಮಳೆಗೆ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದೆ. ಜಗಳೂರು ತಾಲೂಕಿನ ಭರಮಸಮುದ್ರ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಬಿದ್ದ ಪರಿಣಾಮ ತಿಮ್ಲಾಪುರ ಗ್ರಾಮದ ರಸ್ತೆ ಕೊಚ್ಕೊಂಡು ಹೋಗಿ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ. ಹರಪನಹಳ್ಳಿ ತಾಲೂಕಿನ ಕುರೇಮಾಗನಹಳ್ಳಿ ಚೆಕ್ ಡ್ಯಾಂ ಕೂಡ ಭರ್ತಿಯಾಗಿದೆ. ಪರಿಣಾಮ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಇತ್ತ ಈರುಳ್ಳಿ ಬೆಳೆ ಕಟಾವು ಮಾಡಿದ್ದರಿಂದ ಈರುಳ್ಳಿ ಬೆಳೆದ ರೈತರಿಗೆ ಆತಂಕ ಶುರುವಾಗಿದೆ. ಟೋಲ್ ವಿರೋಧಿ ಹೋರಾಟ ಸಮಿತಿ ಅವೈಜ್ಞಾನಿಕ ಟೋಲ್ ಗೇಟ್ ವಿರೋಧಿಸಿ ಶಿಕಾರಿಪುರ ಬಂದ್ ಮಾಡಿದೆ. ಶಿವಮೊಗ್ಗ ಶಿಕಾರಿಪುರ ಹುಬ್ಬಳ್ಳಿ ರಸ್ತೆಯಲ್ಲಿ ನಿರ್ಮಾಣ ಆಗಿರುವಂತಹ ಟೋಲ್ ತೆರಿಗೆ ಸಂಗ್ರಹದ ವಿರುದ್ಧ ಹೋರಾಟ ನಡೆಸ್ತಾ ಇದೆ. ಶಿಕಾರಿಪುರದ ಕಣಿವೆ ಮನೆ ಹಾಗೂ ಸವಳಂಗ ಬಳಿ 2 ಟೋಲ್ ನಿರ್ಮಾಣವಾಗಿದ್ದು 40 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ 2 ಟೋಲ್ ನಿರ್ಮಿಸಿ ತೆರಿಗೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಇದಕ್ಕೆ ಖಂಡಿಸಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಶಿಕಾರಿಪುರ ಬಂದ್ಗೆ ಜಿಲ್ಲಾ ಬಿಜೆಪಿ ಬೆಂಬಲವನ್ನು ಸೂಚಿಸಿದೆ. ಭೀಮಾ ಪ್ರವಾಹಕ್ಕೆ ನಲಗಿರುವಂಥ ರೈತರ ಸಂಕಷ್ಟ ನಿವಾರಣೆಯಾಗಲಿ ಅಂತ ಜನ ದೇವರ ಮೊರೆ ಹೋಗ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಪುಣ್ಯಕ್ಷೇತ್ರವಾದ ಗಣಗಾಪುರದಲ್ಲಿ ದತ್ತಯಾಗ ಹಮ್ಮಿಕೊಳ್ಳಲಾಗಿತ್ತು. ಸಂಗಮದ ತಟದಲ್ಲಿರುವಂಥ ದತ್ತನ ಸನ್ನಿಧಿಯಲ್ಲಿ ದತ್ತಯಾಗ ಮಾಡಲಾಗಿದ್ದು ಗುರು ದತ್ತಾತ್ರೇಯರ ಅರ್ಚಕ ಬಳಗ ಯಾಗದಲ್ಲಿ ಪಾಲ್ಗೊಂಡಿತ್ತು. ಇದಕ್ಕೂ ಮುನ್ನ ಚಂಡಿ ಹೋಮ ನೆರವೇರಿಸಲಾಯಿತು. ಇನ್ನೊಂದು ಇಂತಹ ಮಹಾಪ್ರವಾಹ ಎದುರಾಗದಿರಲಿ ಅಂತ ಪ್ರಾರ್ಥನೆ ಕೂಡ ಮಾಡಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತಾರಣ್ಯದಲ್ಲಿ ದೈತ್ಯ ಸಲಗವೊಂದು ಕಾಣಿಸಿಕೊಂಡಿದೆ. ಸಫಾರಿಗೆ ತೆರಳಿದಂತಹ ಪ್ರವಾಸಿಗರಿಗೆ ಮೆಸ್ಟರಿ ಮುತ್ತೋಡಿ ಎಂಬ ಹೆಸರಿನ ಆನೆ ದರ್ಶನ ನೀಡಿದೆ. ಅತಿ ಉದ್ದವಾದಂತಹ ದಂತವಿರೋ ಈ ಆನೆ ಅಪರೂಪಕ್ಕೊಮ್ಮೆ ಕಾಣಿಸುತ್ತದೆ ಅಂತೆ.
ಕತ್ತಿ ಜಾರಕಿಹೊಳಿ ಫ್ಯಾಮಿಲಿ ಫೈಟ್ ಮತ್ತೊಂದು ಪ್ರತಿಷ್ಠಿತ ಕುಟುಂಬ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ. ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಪುತ್ರ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಲು ಮುಂದಾಗಿದ್ದರು. ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಸ್ಪರ್ಧೆಯಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ್ದಾರೆ. 2 ದಿನಗಳ ಕಾಲ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವಂತಹ ರಾಜನಾಥ್ ಸಿಂಗ್ ಅವರು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನೆಲೋಪ್ ಎಂಗ್ ಎನ್ ವಾಂಗ್ ಅವರನ್ನು ಭೇಟಿ ಮಾಡಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದ ಮೆಸ್ಟನ್ ರಸ್ತೆಯಲ್ಲಿ ನಿನ್ನೆ ಭೀಕರ ಸ್ಫೋಟ ಸಂಭವಿಸಿದೆ. ರಸ್ತೆ ಬದಿ ನಿಲ್ಲಿಸಿದ್ದ 2 ಸ್ಕೂಟರ್ಗಳು ಇದ್ದಕ್ಕಿದ್ದಂತೆಯೇ ಬ್ಲಾಸ್ಟ್ ಆಗಿದೆ. ಸ್ಫೋಟದಲ್ಲಿ 8 ಜನರು ಗಾಯಗೊಂಡಿದ್ದು ಅವರಲ್ಲಿ 6 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟದ ರಭಸಕ್ಕೆ ಪಕ್ಕದಲ್ಲಿ ಇದ್ದ ಆಟಿಕೆ ಅಂಗಡಿಗಳು ನಾಶವಾಗಿದೆ. ಸದ್ಯ ಸ್ಥಳದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ತನಿಖಾ ತಂಡ ಸ್ಫೋಟದ ಕುರಿತು ತನಿಖೆಯನ್ನು ಕೈಗೊಂಡಿದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬಿಎಸ್ಪಿ ಪಕ್ಷ ಬೃಹತ್ ರ್ಯಾಲಿ ನಡೆಸಿದೆ. ಸಾವಿರಾರು ಜನರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಾರ್ಟಿ ಮುಖ್ಯಸ್ಥೆ ಮಾಯಾವತಿ ಪಕ್ಷದ ಪರವಾಗಿ ಭಾಷಣ ಮಾಡುವ ಮೂಲಕ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಖಾಸಗಿ ಜೆಟ್-1 ನಿಯಂತ್ರಣ ತಪ್ಪಿ ರನ್ವೇನಿಂದ ಜಾರಿದ ಘಟನೆ ಫಾರೂಕಾಬಾದ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗಿಲ್ಲ. ಜೆಟ್ನ ರೆಕ್ಕೆಗಳು ಮತ್ತು ಪ್ರೊಪೆಲ್ಲರ್ಗಳಿಗೆ ಹಾನಿಯಾಗಿದೆ. फुल चांस थी सर मैं तो कह रहा हूँ क्या ऐसा हुआ शांत है ना ये घास हो सकती थी इसमें क्या